ನಮಸ್ತೆ. ನನ್ನ ಹೆಸರು ಆದಿತ್ಯ ಭಟ್. ನಾನಿವತ್ತು ಒಂದು ಕಥೆಯನ್ನು ಹೇಳ್ತೀನಿ. ಆ ಕಥೆಯ ಹೆಸರು ವೃದ್ಧ ರೈತ ಮತ್ತು ಅವನ ಮಕ್ಕಳು. ಒಂದೂರಿನಲ್ಲಿ ಒಬ್ಬ ವೃದ್ಧ ರೈತ ಇದ್ದ. ಅವನಿಗೆ 3 ಜನ ಗಂಡು ಮಕ್ಕಳಿದ್ದರು. ಅವನು ಏನೋ ಮಾಡಿ ಕಷ್ಟಪಟ್ಟು ಒಂದು ದೊಡ್ಡ ದ್ರಾಕ್ಷಿ ತೋಟವನ್ನು ಮಾಡಿಕೊಂಡಿದ್ದ. ಸರಿ ಅಂತ ಅವನು ತೀರಿ ಹೋದ ಮೇಲೆ ಅವನ ಮಕ್ಕಳು ಆ ದ್ರಾಕ್ಷಿ ತೋಟವನ್ನು ಅಲಕ್ಷ್ಯ ಮಾಡ್ತಾರೆ ಅಂತ ಚಿಂತೆ ಉಂಟಾಯಿತು. ಆದ್ದರಿಂದ ಅವನು ಸಾಯೋಕ್ಕಿಂತ ಮೊದಲು ತನ್ನ ಮಕ್ಕಳನ್ನೆಲ್ಲ ಕರೆದು ಹೇಳಿದ, ಮಕ್ಕಳೇ, ಈ ದ್ರಾಕ್ಷಿ ತೋಟದಲ್ಲಿ ಒಂದು ದೊಡ್ಡ ನಿಧಿ ಇದೆ. ಆ ಮಾತುಗಳನ್ನು ಹೇಳಿದ ಕೆಲವು ದಿವಸಗಳಲ್ಲಿ ಆ ವೃದ್ಧ ರೈತ ತೀರಿಕೊಂಡ. ಸರಿ ಅಂತ ಆ ಮಕ್ಕಳಿಗೆ ಆ ದೊಡ್ಡ ನಿಧಿಯನ್ನು ಹುಡುಕಬೇಕೆಂದು ಆಸಕ್ತಿ ಉಂಟಾಯಿತು. ಸರಿ ಅಂತ ಅವರು ಅಗೆಯಲಾರಂಭಿಸಿದರು. ಆ ತೋಟಕ್ಕೆ ಸರಿಯಾಗಿ ನೀರನ್ನು ಸಹ ಕೊಡುತ್ತಿದ್ದರು. ಇದೇ ರೀತಿ 2 ತಿಂಗಳು ಶ್ರಮಿಸಿದರೂ ಯಾವ ದೊಡ್ಡ ನಿಧಿಯೂ ಅಥವಾ ಚಿಕ್ಕ ನಿಧಿಯೂ ಸಿಗಲಿಲ್ಲ. ಆದ್ದರಿಂದ ಆ ಮಕ್ಕಳು ಅವರ ತಂದೆಯು ಹೇಳಿದ ಮಾತನ್ನು ಮರೆತೇ ಬಿಟ್ಟರು. ಸ್ವಲ್ಪ ಸಮಯದ ಬಳಿಕ ಆ ದ್ರಾಕ್ಷಿ ಬಳ್ಳಿಯ ಮೇಲೆ ದಪ್ಪ ದಪ್ಪವಾದ ದ್ರಾಕ್ಷಿಗಳು ಬೆಳೆಯೋಕೆ ಶುರುವಾದವು. ಆ ದ್ರಾಕ್ಷಿಗಳನ್ನು ಈ ಮಕ್ಕಳು ಮಾರಾಟ ಮಾಡಿದವು. ಅವರ ಕೈ ತುಂಬ ಹಣ ಬಂತು. ಆಗ ಆ ಮಕ್ಕಳಿಗೆ ತನ್ನ ತಂದೆ ಹೇಳಿದ ಮಾತು, ಈ ದ್ರಾಕ್ಷಿ ತೋಟದಲ್ಲಿ ದೊಡ್ಡ ನಿಧಿ ಇದೆ ಎಂಬ ಮಾತು ಅರ್ಥವಾಯಿತು. ನಿಮಗೆಲ್ರಿಗೂ ಈ ಕಥೆ ಇಷ್ಟ ಆಯಿತಾ? ದಯವಿಟ್ಟು ಈ ವಿಡಿಯೋಗಳನ್ನು ನೋಡೋದನ್ನು ಮರೆಯಲು ಬೇಡಿ. ಸಬ್ಸ್ಕ್ರೈಬ್ ಮಾಡಲು, ಲೈಕ್ ಮಾಡಲು ಮತ್ತು ಕಾಮೆಂಟ್ ಮಾಡಲು ಸಹ ಖಂಡಿತ ಮರೆಯಲೇಬೇಡಿ. ಧನ್ಯವಾದ.